ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಮ್ಮ ಸಾಗರದ ಗಣಪತಿ ಜಾತ್ರೆ. ಇಲ್ಲಿ ಜಾತ್ರಾ ಮಹೋತ್ಸವ ತುಂಬ ಸೊಗಸಾಗಿ ನಡೀತು. ಈ ಹಿಂದೆ ಹೇಳಿದ್ದೆ ನಿಮಗೆ ವಿಡಿಯೋ ಹಾಕ್ತೀನಿ ಅಂತ. ಬಟ್ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ವೈಫೈ ಕನೆಕ್ಷನ್ ಏನೋ ಪ್ರಾಬ್ಲಮ್ ಆಗಿದೆ ಅನಿಸ್ತಾ ಇದೆ. ಸರಿಯಾಗಿದೆ ಅಂತ ಹೇಳ್ತಾರೆ ಕಂಪ್ಲೇಂಟ್ ಮಾಡಿದ್ರೆ. ಬಟ್ ಅದು ಯಾಕೋ ತುಂಬಾ ರಗಳೆ ಆಗ್ತಾಯಿದೆ. ಅದೇ ಇವತ್ತು ವಿಡಿಯೋ ಹಾಕಿದ್ರೆ ಇನ್ನೆರಡು ದಿವಸ ಆಗುತ್ತೆ ಅಪ್ಲೋಡ್ ಆಗೋದಕ್ಕೆ. ತುಂಬ ಅಂದರೆ ತುಂಬ ಸ್ಲೋ ಆಗಿದೆ. ಆಮೇಲೆ ಮಧ್ಯ ಮಧ್ಯ ಇದ್ದಕ್ಕಿದ್ದಂಗೆ ಆಫ್ ಆಗಿಬಿಡತ್ತೆ. ಅಪ್ಲೋಡ್ ಕೂಡ ಆಗಲ್ಲ, ನೆಟ್ವರ್ಕೇ ಹೋಗಿಬಿಡತ್ತೆ. ಸೊ ಹಾಗಾಗಿ ತುಂಬಾ ಲೇಟ್ ಆಗ್ತಾ ಇದೆ. ದಯವಿಟ್ಟು ಕ್ಷಮೆ ಕೇಳ್ತೀನಿ. ಸಾರಿ ಸ್ನೇಹಿತರೆ. ಯಾಕೆ ಅಂದರೆ ಈಗಾಗಲೇ ಆಲ್ರೆಡಿ ಗಣಪತಿ ಜಾತ್ರೆ ಮುಗಿದೋಗಿದೆ. ಬಟ್ ಲೇಟಾಗಿ ಬಂದಂಗೆ ಆಯಿತು ಇದು. ಆದಷ್ಟು ಆವತ್ತೇ ವಿಡಿಯೋ ಅಪ್ಲೋಡ್ ಮಾಡಿದೆ. ನಾನು ಹೋದ ಮರುದಿನವೇ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಕೂಡ ಮಾಡ್ತಾಯಿದ್ದೆ. ಬಟ್ ಅದೇ 2 ದಿವಸ ಅಥವಾ 3 ದಿವಸ ತಗೊಳ್ತಾ ಇದೆ ಒಂದೊಂದು ವಿಡಿಯೋನೂ ಅಪ್ಲೋಡ್ ಆಗೋದಕ್ಕೆ. ಅಷ್ಟು ಸ್ಲೋ ಆಗಿದೆ. ಅದೇ ಅವರು ಕಂಪ್ಲೇಂಟ್ ಮಾಡಿದ್ದೀವಿ. ಬಟ್ ನೋಡಬೇಕು ಯಾವಾಗ ಸರಿ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ನಡೀತು. ತುಂಬ ಜನ ಆಗಿದ್ದರು ಈ ಸಲ ಕೂಡ ಗಣಪತಿ ಜಾತ್ರೆಗೆ. ಹಾಗೆಯೇ ನಾನು ಒಂದು ರೌಂಡನ್ನು ಹೊಡೆದು ತೀರ್ಥ ಪ್ರಸಾದ ಕೂಡ ಸಿಕ್ತು. ಮಧ್ಯಾಹ್ನ ಆ ಥರ ಎಲ್ಲ ಹೋಗೋದಕ್ಕಾಗಿಲ್ಲ. ಅಮ್ಮ ಹೇಳಿದರು ಅವರು ಹಣ್ಕಾಯಿ ಮಾಡಬೇಕು, ಅದಕ್ಕೆ ಮಧ್ಯಾಹ್ನ ಹೋಗಬೇಕು ಅಂತ. ಬಟ್ ಅದು ಹೋಗೋಕ್ಕಾಗಿಲ್ಲ. ಸ್ವಲ್ಪ ಕೆಲಸ ಆ ಥರ ಎಲ್ಲ ಇದ್ದಿದ್ದಕ್ಕಾಗಿ ಮಧ್ಯಾಹ್ನ ಹೋಗೋದಕ್ಕಾಗಿಲ್ಲ. ಸೊ ಸಂಜೆ ಹೊತ್ತು ಅಂದರೆ ಸ್ವಲ್ಪ ಆರಾಮೂ ಇರುತ್ತೆ. ಆಮೇಲೆ ಸರ್ವ ಏನಾದರೂ ಗೇಮ್ ಏನಾದರೂ ಆಟ ಆಡ್ತಾನೆ ಅಂದರೆ ಆಡಿಸ್ಬೋದು ಅಂತ ಅಂದ್ಕೊಂಡೆ. ಬಟ್ ಅವನು ಒಬ್ಬನೇ ಹತ್ತೋದಕ್ಕೆ ಹೆದರಿಕೆ ಮಾಡಿಕೊಂಡ. ನನಗೆ ಕೇಳ್ದ. ಬಟ್ ನನಗೆ ಇತ್ತೀಚೆಗೆ ಯಾಕೋ ತುಂಬಾ ಕಷ್ಟ ಆಗ್ತಾಯಿದೆ. ನೋಡಿ, ಇದು ಜಾತ್ರಾದಲ್ಲಿ ಲೈಟ್ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದರು ಕೆರೆಗೆ, ಗಣಪತಿ ಜಾತ್ರೆಗೆ. ಇದು ಕೂಡ ನಂಗೆ ತುಂಬ ಇಷ್ಟ ಆಯ್ತು ಈ ಲೈಟ್ಗಳು. ಬಟ್ ಏನೂ ತಗೊಂಡಿಲ್ಲ ನಾನು. ಗೇಮ್ ವಿಷಯ ಹೇಳ್ತಾ ಇದ್ದೆ. ಸರ್ವ ಹುಟ್ಟಿದ ಮೇಲಿಂದ ಅದೇನೇನೋ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಜಾಯಿಂಟ್ ವೀಲೆಲ್ಲ ಹತ್ತೋದಕ್ಕೆ ಭಯ ಅಲ್ಲ, ಏನೋ ಒಂಥರ ಹೊಟ್ಟೆ ಏನೋ ಒಂಥರ ಇದು ಈ ಜಾರ್ದಂಗೆ ಅನುಭವ ಆ ಥರ. ಸೊ ಈಗ ನಿದ್ದೆಗಣ್ಣಲ್ಲಿ ಮಲಗಿರ್ತೀವಿ ನಾವು. ಆವಾಗ ನಿದ್ದೆಗಣ್ಣಲ್ಲಿ ಒಂಥರ ಕನಸು ಬಿದ್ದಂಗೆ ಆಗುತ್ತಲ್ಲ, ಮೇಲಿಂದ ದಬಕ್ಕನೆ ಬಿದ್ದಂಗೆ ಆ ಥರ ಅನುಭವ ಆಗುತ್ತೆ. ಸೊ ಹಾಗಾಗಿ ಅಷ್ಟ್ರ ಮೇಲೆ ನಾನು ಯಾವುದನ್ನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಭಯ ಅನ್ನೋ ಥರ, ಬೇಡ ಯಾಕೆ ರಿಸ್ಕು ಅಂತ. ಬಟ್ ಲಾಸ್ಟ್ ಟೈಮ್ ಯಾವಾಗಲೂ ಬೆಂಗಳೂರಿಗೆ ಹೋದಾಗ ಒಂದು ಸಲ ಹೋಗಿದ್ದೆ. ಅತ್ತಿಗೆ ಮಗಳು ಜೊತೆಗೆ ಯಾವುದೋ ಒಂದು ಆಟ ಆಡಿದ್ದೆ. ಅದು ತುಂಬ ಚೆನ್ನಾಗಿ, ಅವಾಗೇನು ಅಷ್ಟು ಎಂತ ಅನಿಸಿಲ್ಲ. ಅದು ಸ್ವಲ್ಪ ಸಣ್ಣ ಟ್ರೈನ್ ಥರ ಇತ್ತು. ಅದಕ್ಕೇನು ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಏನೂ ಪರವಾಗಿಲ್ಲ, ಓಕೆ ಅಂತ ಅನಿಸಿತ್ತು. ಬಟ್ ಈ ಜಾಯಿಂಟ್ ವೀಲೆಲ್ಲ ಹೆಂಗೋ ಗೊತ್ತಿಲ್ಲ. ಅದೇ ಮಗಳು ಬಂದವಾಗ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆ ಟೈಮಲ್ಲಿ ಹೋಗೋಕ್ಕಾಗಿಲ್ಲ. ಅಂದರೆ ಈಗ ಮಗಳಿಗೆ ಓದೋಕ್ಕೆ ರಜೆ ಕೊಟ್ಟಿದ್ದಾರಲ್ಲ, ಹಂಗಾಗಿ ಸೊ ಮತ್ತು ಜಾತ್ರೆ ಎಲ್ಲ ಬೇಡ ಅಂತ ಹೇಳಿ ಹೋಗೇ ಇಲ್ಲ. ಬಟ್ ಅದೇ ಇದಕ್ಕೆ ಹೋಗಬೇಕು ಅಂತ ಇದೆ. ಇಲ್ಲಿ ಮಂಕಾಳೆ ಜಾತ್ರೆ ನಡೀತಾ ಇದೆ. ಅಲ್ಲಿ ಗೇಮ್ಸ್ ಎಲ್ಲ ಮೊದಲು ಇತ್ತು ಅಂತ ಆಗಿತ್ತು. ಬಟ್ ಅವ್ರು ಏನಕ್ಕೇನೋ ಗೊತ್ತಿಲ್ಲ, ಜಾಯಿಂಟ್ ವೀಲ್ ಅವರೆಲ್ಲ ಇಲ್ಲ ಇಡೋಕ್ಕಾಗಲ್ಲ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ. ಸೊ ಹಾಗಾಗಿ ಬಟ್ ಅಂಗಡಿಗಳೆಲ್ಲ ಇದೆ, ಸ್ಟಾಲ್ಗಳೆಲ್ಲ ಅಷ್ಟು ಇಟ್ಟಿದ್ದಾರೆ, ನಡೀತಾ ಇದೆ. ಹಾಗೆಯೇ ನೀವು ಕೂಡ ಬಂದು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ಇದು ಮಂಡಕ್ಕಿ ರಾಜಣ್ಣ ಅಂತೆ ಹೇಳಿದರು ಕೆಲವರು. ಬಟ್ ನಾವು ಯಾವಾಗಲೂ ಟ್ರೈ ಮಾಡಿರಲಿಲ್ಲ. ಇವತ್ತು ನೋಡಿದ್ವಿ. ಓಕೆ ಅಷ್ಟೇ. ನಾವು ಸೋಡಾ ಅಷ್ಟೇ ತೊಗೊಂಡ್ವಿ, ಮಂಡಕ್ಕಿ ತೊಗೊಂಡಿಲ್ಲ. ಏಕೆಂದರೆ ನಾವಲ್ಲ ಆಲ್ರೆಡಿ ಅಲ್ಲಿ ಜಾತ್ರೆಯಲ್ಲಿ ನಾವು ಕಾಯಂ ಒಬ್ಬರ ಹತ್ರ ಜೋಳ ತೊಗೊಳ್ತೀವಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಮಂಜಣ್ಣ ಅಂತ. ಸೊ ಅಲ್ಲಿ ಜೋಳ ಎಲ್ಲ ತಿಂದ್ವಿ. ಹಾಗೆಯೇ ಐಸ್ ಕ್ರೀಮ್ ಕೂಡ ತಿಂದಿದ್ವಿ. ಹಾಗಾಗಿ ಬೇಡ ಅನ್ನಿಸ್ತು ಮಂಡಕ್ಕಿ ಎಲ್ಲ. ಹಾಗೆ ಸೋಡಾ ಒಂದು ಕುಡಿದು ಆಮೇಲೆ ಮನೆ ಕಡೆ ಪಯಣ ಬೆಳೆಸಿದ್ವಿ. ನೋಡಿ, ಎಲ್ಲ ಜಾತ್ರೆಯಲ್ಲೇ ತುಂಬೋಗಿದ್ರು ಜನ. ಹಾಗಾಗಿ ರೋಡ್ ಫುಲ್ ಖಾಲಿ ಖಾಲಿ ಇತ್ತು. ಸುಮಾರು 9:30-10 ಗಂಟೆ ಆಗಿತ್ತು.
ಇವಾಗೆಲ್ಲ ಎಲ್ಲರ ಹತ್ರ ವೆಹಿಕಲ್ ಇರೋದಕ್ಕೆ ರಾತ್ರಿ ಟೈಮಲ್ಲಿ ಜಾಸ್ತಿ ಆಗುತ್ತೆ. 7 ಗಂಟೆ ನಂತರ, 8 ಗಂಟೆ ನಂತರ ನಮ್ಮ ಸಾಗರದ ಮಾರಿ ಜಾತ್ರೆಲಂತೂ 10 ಗಂಟೆ ಮೇಲೆ ಜನ ಜಾಸ್ತಿ. ಅದೇ ಅಂಗಡಿಯವರೆಲ್ಲ ಹೇಳ್ತಿದ್ರು, ಯಾವಾಗಲೂ ಹಂಗೆ ಆಗ್ತಾಯಿದೆ, 10 ಗಂಟೆ ಮೇಲೆ ಜಾಸ್ತಿ ಜನ ಅಂತ. ಹಾಗೆಯೇ ನಮಗೆ ಕಾಡ್ಕೋಣ ಯಾವಾಗಲೂ ಸಿಗೋದು ರಸ್ತೆಯಲ್ಲಿ. ಹಾಯ್ ಅಂತ ಹೇಳಿ ಹೋಗ್ತಿತ್ತು. ಇವತ್ತು ಸಿಗುತ್ತೇನೋ ಅಂತ ಹೇಳಿ ವಿಡಿಯೋ ಆನ್ ಮಾಡೇ ಇಟ್ಕೊಂಡಿದ್ದೆ, ಬಟ್ ಎಲ್ಲೂ ಕಾಡ್ಕೋಣ ಸಿಕ್ಕಿಲ್ಲ. ಸೊ ಹಾಗಾಗಿ ಯಾರೋ ವಾಕಿಂಗ್ ಕೂಡ ಹೋಗ್ತಾಯಿದ್ರು ಈ ರಾತ್ರಿಲಿ. ಹಾಗೆಯೇ ನಮ್ಮ ಊರು ಕೂಡ ಬಂತು. ಎಲ್ಲೂ ಕಾಡ್ಕೋಣ ಸಿಕ್ಕಿಲ್ಲ, ಯಾರೂ ಜನರು ಸಿಕ್ಕಿಲ್ಲ. ಹಾಗೆಯೇ ಮನೆಗೆ ಬಂದು ಊಟ ಮಾಡಿ ಮಲಗಿದ್ದೆ. ಒಂದು ಸ್ವಲ್ಪ ಊಟ ಮಾಡಿ ಮಲಗಿದ್ದೆ ಅಷ್ಟೆ. ಹಾಗೆಯೇ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.